जय श्री कृष्ण जय श्री राधे श्री गुरुभ्यो नमः हरि ओम ज्ञानानंदमयं देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे ओम नमो भगवते वासुदेवाय नमः ओम नमः शिवाय शिवाय नमो ओम ನಮಸ್ಕಾರ ವೀಕ್ಷಕರೇ, ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೀನಿ. ಅಕ್ಷಯ ತೃತೀಯ ಬಹಳ ವಿಶೇಷವಾದಂತಹ ದಿನ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಬಹಳಷ್ಟು ವಿಚಾರಗಳಿರುತ್ತೆ, ಒಂದು ವಿಶೇಷತೆಯೂ ಕೂಡ ಇದೆ. ಮೊದಲನೇದಾಗಿ ನನ್ನ ಏನು ಯೂಟ್ಯೂಬ್ ವಾಹಿನಿಯನ್ನು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಎಷ್ಟು ಜನ ಫಾಲೋ ಮಾಡ್ತಾ ಇದ್ದೀರಾ, ಯಾರ್ಯಾರು ವಿಡಿಯೋಗಳನ್ನ ಶೇರ್ ಮಾಡಿದ್ದೀರಾ, ಈ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅಕ್ಷಯ ತೃತೀಯ ದಿವಸನೇ ನಾನು ವಿಡಿಯೋನ ಪ್ರಾರಂಭ ಮಾಡಿದ್ದು, ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಿದ್ದು. ಸಾಕಷ್ಟು ಜನರು ಪ್ರೀತಿ ವಿಶ್ವಾಸ ಸಿಕ್ಕಿದೆ ನನಗೆ. ಇನ್ನಷ್ಟು ಜನರ ಪ್ರೀತಿ ವಿಶ್ವಾಸ ಸಿಗ್ತಾನೆ ಇರುತ್ತೆ. 3,500 ಜನಕ್ಕಿಂತ ಹೆಚ್ಚಿನ ಜನ ಫಾಲೋವರ್ಸ್ ಇದ್ದಾರೆ. ಬಹಳ ಒಂದು ಸಂತೋಷದ ವಿಚಾರ. ಇದಕ್ಕೆಲ್ಲ ಕಾರಣಕರ್ತರು ನನಗೆ ವಿದ್ಯೆಯನ್ನು ಕಲಿಸ್ಕೊಟ್ಟಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರೂಜಿಯವರು, ಅವರ ಪಾದಾರವಿಂದಗಳಿಗೆ ಪ್ರಣಾಮಗಳು. ನಾವು ಯಾವುದೇ ವಿಚಾರನ ಸಾರ್ವಜನಿಕವಾಗಿ ಹೇಳಬೇಕಾದ್ರೆ ಜ್ಯೋತಿಷ್ಯ ವಿಚಾರದಲ್ಲಿ ಅದ್ರ ಬಗ್ಗೆ ನಮಗೆ ತಿಳುವಳಿಕೆಯನ್ನು ತಿಳಿಸ್ಕೊಡ್ತಕ್ಕಂಥದ್ದು ನಮ್ಮ ವಿದ್ಯೆ ಹೇಳಿಕೊಟ್ಟಿರ್ತಕ್ಕಂಥ ಗುರುಗಳು. ಆ ಗುರುಗಳು ಏನು ವಿದ್ಯೆ ಹೇಳಿಕೊಟ್ಟಿರ್ತಾರೆ, ಆ ವಿದ್ಯೆಗೆ ಒಂದು ಗೌರವನ ಕೊಟ್ಟು ಅವರಿಗೆ ಯಾವಾಗಲೂ ಗುರುಸ್ಮರಣೆಯನ್ನು ನಾವು ಮಾಡ್ತಾ ಇದ್ದಾಗ ಗುರುವಿನ ಆಶೀರ್ವಾದ ಕೂಡ ಇರುತ್ತೆ, ಹಾಗೆ ನವಗ್ರಹಗಳ ಆಶೀರ್ವಾದ ಕೂಡ ಯಾವಾಗಲೂ ಇರುತ್ತೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾಕಾಲ ಯಾವಾಗಲೂ ಹೀಗೆ ಇರಲಿ. ಅಕ್ಷಯ ತೃತೀಯ ದಿನ ಎಲ್ಲರೂ ಕೂಡ ಸಾಕಷ್ಟು ಜನ ಹಣಕಾಸು ಇರ್ತಕ್ಕಂಥವ್ರು ಚಿನ್ನ ತರಬೇಕು ಅಥವಾ ಬೆಳ್ಳಿ ತರಬೇಕು, ಇದನ್ನು ಹೇಳೋದನ್ನ ಕೇಳಿರ್ತೀರ. ಈಗ ಸಾಕಷ್ಟು ಜನ ಮಧ್ಯಮ ವರ್ಗದವರು ಚಿನ್ನ ತರೋದಕ್ಕೆ ಅವಕಾಶಗಳಿರಲ್ಲ. ಆಗ ಅವರು ಏನು ಮಾಡ್ಬೋದು? ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಆ ದಿನ ಏನೇ ನೀವು ತಗೊಂಡು ಬಂದ್ರೂ ಅದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಅಕ್ಷಯ ಆಗುತ್ತೆ, ಅಂದರೆ ವೃದ್ಧಿ ಆಗುತ್ತೆ, ಹೆಚ್ಚುತ್ತಾ ಹೋಗುತ್ತೆ. ಈ ಒಂದು ವಿಚಾರಗಳನ್ನು ನಾವು ಗಮನದಲ್ಲಿಟ್ಕೊಂಡು 2 ಪ್ರಮುಖ ವಿಷಯಗಳನ್ನು ಹೇಳ್ತೀನಿ. ಏನಂತ ಹೇಳಿದ್ರೆ, ಹಸಿರು ಏಲಕ್ಕಿಯನ್ನು ಅವತ್ತು ತಪ್ಪದಲ್ಲೇ ಅವತ್ತೇ ತೊಗೊಂಡು ಬನ್ನಿ. ಯಾವುದಾದ್ರೂ ಸಮಯದಲ್ಲಿ ತೊಗೊಂಡು ಬನ್ನಿ. ಬೆಳಗ್ಗೆ ಒಂದು 8-9 ಗಂಟೆ ಒಳಗೆ ಹಸಿರು ಏಲಕ್ಕಿಯನ್ನು ತಂದು ಇಟ್ಕೊಳ್ತಕ್ಕಂಥದ್ದು. ಅಕಸ್ಮಾತ್ ನಮಗೆ ಅಂಗಡಿ ಎಲ್ಲ ದೂರ ಇದೆ ಅಂದರೆ ಹಿಂದಿನ ದಿವಸನೇ ಬೇಕಾದ್ರೂ ತಂದಿಟ್ಕೊಳ್ಬೋದು. ಒಂದು 50 ಗ್ರಾಮಷ್ಟು ಹಸಿರು ಏಲಕ್ಕಿನ ತಂದಿಟ್ಕೊಳ್ತಕ್ಕಂಥದ್ದು. ಅದನ್ನು ಒಂದು ತಟ್ಟೆಯಲ್ಲಿ ಹಾಕಿ ದೇವರ ಮನೆಯಲ್ಲಿ ಇಡುವಂಥದ್ದು. ಸ್ನಾನಾದಿಗಳನ್ನು ಮಾಡುವಂಥದ್ದು. ಫಸ್ಟು ಸ್ನಾನ ಪೂಜೆ ಎಲ್ಲ ಮುಗಿಸಿ ಆನಂತರ ಅದನ್ನು ಒಂದು ತಟ್ಟೆಯಲ್ಲಿ ಹಾಕಿ ದೇವರ ಮುಂದೆ ಇಡುವಂಥದ್ದು. ಈಗ ನಾನು ಹೇಳ್ತಕ್ಕಂಥ ಮಂತ್ರನ 108 ಬಾರಿ ಜಪ ಮಾಡಬೇಕು. ಮಂತ್ರ ಈ ರೀತಿಯಾಗಿರುತ್ತೆ, ಡಿಸ್ಕ್ರಿಪ್ಷನ್ಲೂ ಕೂಡ ಕೊಟ್ಟಿರ್ತೀನಿ. ಬಹಳ ಅದ್ಭುತವಾದಂತಹ ಮಂತ್ರ. ಓಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ. ಓಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರನ 108 ಬಾರಿ ಹೇಳಿ ದೇವರಿಗೆ ಒಂದು ಧೂಪ ದೀಪ ಮಂಗಳಾರತಿಯನ್ನು ಮಾಡಿ, ಆ ಒಂದು ಏನು ಏಲಕ್ಕಿ ಇಟ್ಟಿರ್ತೀರ ಅದಕ್ಕೂ ಕೂಡ ಧೂಪ ದೀಪ ಮಂಗಳಾರತಿಯನ್ನು ಮಾಡಿ ಸಂಜೆಯವರೆಗೆ ನೀವು ದೇವರ ಮನೆಯಲ್ಲೇ ಇರೋದಕ್ಕೆ ಬಿಡಿ, ಅಥವಾ ಹೊರಗಡೆ ಬೇಕಾದರೂ ಇಡ್ಬೋದು. ಯಾವುದು ಒಂದು ಪ್ಲೇಟ್ನಲ್ಲಿ ಹಾಕಿರ್ತಕ್ಕಂಥ ಏಲಕ್ಕಿಯನ್ನು. ಅದಕ್ಕೆ ನೀವು ಅರಿಶಿನ ಕುಂಕುಮ ಮತ್ತು ಮಂತ್ರಾಕ್ಷತೆಯನ್ನು ಪೂಜಾ ರೂಪದಲ್ಲಿ ಕೂಡ ಮಾಡಿ ಆನಂತರ ಕೂಡ ಎನರ್ಜೈಸ್ ಮಾಡ್ಕೋಬೋದು. ಮಂತ್ರ ಮಾತ್ರ 108 ಬಾರಿ ಹೇಳಲೇಬೇಕು. ಈ ಅಕಸ್ಮಾತ್ ನಮಗೆ ಹಸಿರು ಏಲಕ್ಕಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಪರ್ಫ್ಯೂಮ್ ಬಾಟ್ಲು ಹೊಸದು, ಅಂದರೆ ಏನು ನೀವು ಪರ್ಫ್ಯೂಮ್ನ ಯೂಸ್ ಮಾಡ್ತೀರಾ, ಸುಗಂಧ ದ್ರವ್ಯ ಅಂತ ಏನು ಹೇಳ್ತಾರೆ, ಅದನ್ನು ಕೂಡ ಹೊಸದನ್ನ ತಂದಿಟ್ಕೊಂಡು ಅವತ್ತು ಅದಕ್ಕೂ ಕೂಡ ನೀವು ಪ್ರಾರ್ಥನೆಯನ್ನು ಮಾಡ್ಬೋದು. ಯಾಕೆ ಅಂದರೆ ಸುಗಂಧ ದ್ರವ್ಯ ಅಂತ ಏನಿದೆ ಪರ್ಫ್ಯೂಮು, ಅದು ಶುಕ್ರನ ಸಂಕೇತ, ಲಕ್ಷ್ಮಿಯ ಸಂಕೇತ ಆಗಿರುತ್ತೆ. ಹಸಿರು ಏಲಕ್ಕಿ ಕೂಡ ನೀವು ಮಂತ್ರ ಮುಖೇನ ಪ್ರಾರ್ಥನೆ ಮಾಡಿದಾಗ ಅದರಲ್ಲಿ ಒಂದು ಶಕ್ತಿ ಬಂದಿರುತ್ತೆ. ಮುಸ್ಸಂಜೆ ಸಮಯದಲ್ಲಿ ಈ ಹಸಿರು ಏಲಕ್ಕಿಯನ್ನು ಮತ್ತೆ ದೇವರಿಗೆ ಪೂಜಾ ಮತ್ತು ಧೂಪ ದೀಪ ಮಂಗಳಾರತಿ ಅಥವಾ ಊದುಗಡ್ಡಿ ಹಚ್ಚುವಂಥದ್ದು ಇದೆಲ್ಲದನ್ನು ಮಾಡಿದ ನಂತರ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ
ಸಂಜೆ ಗೋಧೂಳಿ ಸಮಯ, ಸಂಜೆ ಒಂದು 6:30 ಸಮಯದಲ್ಲಿ ಮಾಡತಕ್ಕಂಥದ್ದು ಬಹಳ ಎಫೆಕ್ಟಿವ್ ಆಗಿರುತ್ತೆ. ಅಕಸ್ಮಾತ್ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಬಂದ ಮೇಲೂ ಕೂಡ ನೀವು ಈ ಒಂದು ಕೆಲಸನ ಮಾಡ್ಬೋದು. ಆ ಹಸಿರು ಏಲಕ್ಕಿ ಏನು ಪ್ಲೇಟಲ್ಲಿ ಇಟ್ಟಿರ್ತೀರ ಅದನ್ನು ತೊಗೊಂಡು ಲಕ್ಷ್ಮಿ ನಮ್ಮ ಮನೆಯಲ್ಲಿ ಸದಾಕಾಲ ಯಾವಾಗಲೂ ನೆಲೆಸಿರ್ತಾಳೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮನೆಯ ಎಲ್ಲ ಸದಸ್ಯರು ಕೂಡ ಒಂದೊಂದು ಹಸಿರು ಏಲಕ್ಕಿಯನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು. ಏನು ವ್ಯಾಲೆಟ್ ಅಂತ ಹೇಳ್ತೀರಾ, ವ್ಯಾನಿಟಿ ಬ್ಯಾಗ್ ಇರ್ಬೋದು, ವ್ಯಾಲೆಟ್ ಇರ್ಬೋದು, ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಕೂಡ ಒಂದೊಂದು ಏಲಕ್ಕಿಯನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು. ಮತ್ತು 6 ಏಲಕ್ಕಿಯನ್ನು ನಿಮ್ಮ ಕ್ಯಾಶ್ ಬಾಕ್ಸ್ ಬೀರು ಎಲ್ಲಿಡ್ತೀರ ಅಲ್ಲಿ ಇಡಿ. ಮಿಕ್ಕ ಎಲ್ಲ ಏಲಕ್ಕಿಯನ್ನು ನಿಮ್ಮ ಅಡುಗೆಯಲ್ಲಿ ಉಪಯೋಗಿಸಿ. ಅದರಲ್ಲಿ ಸಿಹಿ ಪದಾರ್ಥ ಮಾಡಿ, ಕೇಸರಿ ಬಾತು ಪಾಯಸನ ಮಾಡಿದಾಗ ಅದನ್ನು ಪುಡಿ ಮಾಡಿ ಹಾಕಿ. ಲಕ್ಷ್ಮಿಯ ಮಂತ್ರ ಹೇಳಿರ್ತೀರ, ಲಕ್ಷ್ಮಿಯ ತತ್ವ ಅದಕ್ಕೆ ಬಂದಿರುತ್ತೆ. ಅದನ್ನು ಪೌಡ್ರ್ ಮಾಡಿ ನೀವು ಸಿಹಿ ರೂಪದಲ್ಲಿ ತಿಂದಾಗ ಲಕ್ಷ್ಮಿ ನಿಮ್ಮ ದೇಹಕ್ಕೆ ಹೋಗುತ್ತೆ. ಲಕ್ಷ್ಮಿಯ ತತ್ವ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ. ಯಾರಿಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ, ಅಕ್ಷಯ ತೃತೀಯ ತಪ್ಪದಲ್ಲೇ ಈ ಕೆಲಸ ಮಾಡಿ. ಹಸಿರು ಏಲಕ್ಕಿ ಬಹಳ ಅದ್ಭುತವಾಗಿರುತ್ತೆ. ಅಕಸ್ಮಾತ್ ನೀವು ಪರ್ಫ್ಯೂಮ್ನ ಯೂಸ್ ಮಾಡಿದ್ರೆ ವಿಶೇಷ ದಿನಗಳಲ್ಲಿ ಅವಾಗವಾಗ ನೀವು ಇದನ್ನು ಪರ್ಫ್ಯೂಮ್ನ ಯೂಸ್ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಬಹುಮುಖ್ಯ ಯಾವ್ದಾದ್ರು ಕೆಲಸಗಳಿದ್ರೆ ಆ ಟೈಮಲ್ಲಿ ನೀವು ಮಾಡಿದ್ರೆ ಖಂಡಿತ ಆ ಕೆಲಸ ಸಕ್ಸಸ್ ಆಗುತ್ತೆ. ಯಾಕೆಂದರೆ ಮಾಡ್ತಾ ಇರತಕ್ಕಂಥ ದಿನ ಅಕ್ಷಯ ತೃತೀಯ, ಬಹಳ ವಿಶೇಷವಾದಂತಹ ಶಕ್ತಿ ಇರುವಂಥ ದಿನ. ಹಾಗಾಗಿ ಈ ಒಂದು ಕೆಲಸನ ಮಾಡಿ. ಜೊತೆಗೆ ಯಾವಾಗಲೂ ಕೂಡ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಬಹಳ ನಂಬಿಕೆಯಿಂದ ವಿಶ್ವಾಸದಿಂದ ಮಾಡಿದಾಗ ಮಾತ್ರ ನಮಗೆ ಈ ಎಲ್ಲ ವಿಚಾರಗಳಲ್ಲಿ ಸಕ್ಸಸ್ ಸಿಗುತ್ತೆ. ನಮ್ಮ ಜಾತಕದಲ್ಲಿ ಏನೇ ಇರ್ಬೋದು, ಆದರೂ ಕೂಡ ನಮ್ಮ ಪೂರ್ವಜರು ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಕೆಲವು ಶಕ್ತಿಯುತವಂಥ ಮಂತ್ರಗಳನ್ನು, ಸಣ್ಣ ಪುಟ್ಟ ತಂತ್ರಗಳನ್ನು ಇಂಥ ವಿಶೇಷ ದಿನಗಳಲ್ಲಿ ನಾವು ಉಪಯೋಗಿಸೋದ್ರಿಂದ ಬಹಳಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ಎಲ್ಲರೂ ಕೂಡ ಪೂಜೆ ಮಾಡಿರ್ತಕ್ಕಂಥ ಒಂದೊಂದು ಹಸಿರು ಏಲಕ್ಕಿಯನ್ನು ಪರ್ಸ್ನಲ್ಲಿ ಇಟ್ಕೊಳ್ಳೋವಂಥದ್ದು, 6 ಹಸಿರು ಏಲಕ್ಕಿಯನ್ನು ನಿಮ್ಮ ಬೀರುನಲ್ಲಿ ಇಡುವಂಥದ್ದು, ಮಿಕ್ಕ ಎಲ್ಲ ಏಲಕ್ಕಿಯನ್ನು ಪೌಡರ್ ಮಾಡಿ ನಿಮ್ಮ ಮನೆಯಲ್ಲಿ ಟೀಗಾದರೂ ಉಪಯೋಗಿಸಿ, ಅಥವಾ ಕೇಸರಿ ಬಾತು ಪಾಯಸ ಯಾವುದಾದ್ರೂ ಸಿಹಿ ಪದಾರ್ಥಗಳಿಗೆ ಉಪಯೋಗಿಸ್ಕೊಂಡ್ರೆ ಅದು ನಿಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ. ಲಕ್ಷ್ಮಿಯ ತತ್ವ ಜಾಸ್ತಿ ಆಗುತ್ತೆ. ಇದು ಅಕ್ಷಯ ತೃತೀಯದ ವಿಶೇಷ ಒಂದು ಮಾಹಿತಿಯಾಗಿತ್ತು. ಭಾಳ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಮತ್ತು ತಂತ್ರ ಸಮೇತ ಕೊಟ್ಟಿದ್ದೀನಿ. ಇದನ್ನು ಮಾಡಿ. ನಮ್ಮ ವೀಕ್ಷಕರೆಲ್ಲರಿಗೂ ಒಂದು ಸುವರ್ಣಾವಕಾಶ. ಅಕ್ಷಯ ತೃತೀಯ 10ನೇ ತಾರೀಕು ಶುಕ್ರವಾರ ಮಾತ್ರ ಬೆಳಗ್ಗೆ 10:30ಯಿಂದ ಸಂಜೆ 5 ಗಂಟೆವರೆಗೆ ಒಬ್ಬರು ಒಂದು ಪ್ರಶ್ನೆಯನ್ನು ಉಚಿತವಾಗಿ ಕೇಳ್ಬೋದು. ಒಂದೇ ಪ್ರಶ್ನೆಯನ್ನು ಉಚಿತವಾಗಿ ಕೇಳ್ಬೋದು. ಈ ಒಂದು ಸುವರ್ಣಾವಕಾಶವನ್ನು ಮಾಡಿಕೊಡ್ತಾ ಇದ್ದೀನಿ ಶ್ರೀಕೃಷ್ಣ ಜ್ಯೋತಿಷಾಲಯದ ಕಡೆಯಿಂದ. ಎಲ್ಲರೂ ಕೂಡ ಇದರ ಉಪಯೋಗನ ಪಡ್ಕೊಳ್ಳಿ. ತಪ್ಪುದಲ್ಲೇ ಒಂದು ಪ್ರಶ್ನೆ, ನೀವು ಏನಾದರೂ ತುಂಬ ಸಮಸ್ಯೆಯಲ್ಲಿದ್ದೀರಾ ಅಂದರೆ ದಯವಿಟ್ಟು ಇನ್ನು 2 ದಿನದಲ್ಲಿ ರಿಜಿಸ್ಟರ್ ಆಗಿ, ಅಂದರೆ ನಾನು ಏನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ 2 ನಂಬರ್ಗಳಿಗೆ ವಾಟ್ಸಪ್ನ ಮಾಡಿ. ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇದ್ದರೆ ಸರಿ, ಇಲ್ಲಾಂದರೆ ಪ್ರಶ್ನಾಶಾಸ್ತ್ರ ಹಾಕಿ ನೋಡ್ತಕ್ಕಂಥದ್ದು. ಯಾವ ಸಮಯ ಅಂತ ನಾನು ಮೆಸೇಜ್ ಮಾಡ್ತೀನಿ. ಯಾವ ಊರಿಂದ ನೀವು ಅದನ್ನು ಹೇಳ್ತಾ ಇದ್ದೀರಾ ಅಥವಾ ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಕಾಲ್ ಮಾಡಿ ಕೇಳಿ. ಖಂಡಿತ ಎಲ್ಲರಿಗೂ ಇದೊಂದು ಸುವರ್ಣಾವಕಾಶ. ಶುಕ್ರವಾರದ ದಿನ ಅಕ್ಷಯ ತೃತೀಯ ದಿವಸ 10:30ಯಿಂದ ಸಂಜೆ 5 ಗಂಟೆವರೆಗೆ ಈ ಒಂದು ಅವಕಾಶ ಎಲ್ಲರಿಗೂ ಕೂಡ ಇರುತ್ತೆ. ಮೊದಲು ಯಾರು ರಿಜಿಸ್ಟರ್ ಆಗ್ತಾರೆ, ಕಾಲ್ಸ್ ಏನಾರು ಫುಲ್ ಆದರೆ ದಯವಿಟ್ಟು ಕ್ಷಮೆ ಇರಲಿ, ಮೊದಲೇ ಹೇಳ್ತಾ ಇದ್ದೀನಿ. ಯಾಕೆಂದರೆ ಎಲ್ಲ ಕಾಲ್ಸ್ಗಳನ್ನು ಕೂಡ ಅವತ್ತೇ ನಾನು ಫ್ರೀ ಕಾಲ್ ಆಗಿ ಹೇಳಿರೋದ್ರಿಂದ ಸಾಕಷ್ಟು ಜನ ಕರೆಯಲ್ಲಿರ್ತಾರೆ, ಸಾಕಷ್ಟು ಜನಕ್ಕೆ ಫೋನು ಸಿಗದೇ ಇರ್ಬೋದು. ದಯವಿಟ್ಟು ಇನ್ನೂ 2 ದಿನ ಟೈಮ್ ಇದೆ, ತಪ್ಪದಲ್ಲೇ ಇವಾಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಇವತ್ತು ಮತ್ತು ನಾಳೆ ಭಾಳ ಸಮಯಾವಕಾಶ ಇದೆ, ತಪ್ಪದಲ್ಲೇ ಮಾಡ್ಕೊಳ್ಳಿ. ಇದರ ಉಪಯೋಗನ ಪಡ್ಕೊಳ್ಳಿ. 4 ವರ್ಷ ಆಗಿರ್ತಕ್ಕಂಥದ್ದು ಯೂಟ್ಯೂಬಿಗೆ ನಾನು ಬಂದು 4 ವರ್ಷ ಆಗಿರುವಂಥ ಈ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಮ್ಮ ವೀಕ್ಷಕರೆಲ್ಲರಿಗೂ ಇದೊಂದು ಸುವರ್ಣಾವಕಾಶ. ಇದರ ಉಪಯೋಗಿಸ್ಕೊಳ್ಳಿ. ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಎಲ್ಲದನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ. ಜೈ ಶ್ರೀಕೃಷ್ಣ, ಜೈ ಶ್ರೀರಾಧೆ.